ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಎಲ್ಲ ಟಿವಿ9ನ ಡಿಜಿಟಲ್ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಸಂದರ್ಭದಲ್ಲಿ ಸರ್ಕಾರ ಒಂದು ನ್ಯೂಸ್ ಅನ್ನು ಕೊಡ್ತಾ ಇದೆ. ಅದು ಗ್ರೌಂಡ್ ಸಂಬಂಧಪಟ್ಟ ಹಾಗೆ. ಇದು ಗುಡ್ ನ್ಯೂಸಾ ಅಥವಾ ಸ್ವಲ್ಪ ತಲೆನೋವು ಜಾಸ್ತಿ ಆಗುತ್ತಾ ನೀವು ಡಿಸೈಡ್ ಮಾಡಿ, ಆಯಿತಾ? ಮೊದಲನೇದಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನಂಥ ಕ್ರಿಕೆಟ್ ಕ್ರೇಜಿ ಟೌನ್ನಲ್ಲಿ ಅಥವಾ ಸಿಟಿಯಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ಬೇಕು. ಯಾಕಂದರೆ ಚಿನ್ನಸ್ವಾಮಿಲಿ ಕೆಪಾಸಿಟಿ ಇರೋದು 35,000. ಜೊತೆಗೆ ಪಾರ್ಕಿಂಗ್ಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ಜೊತೆಗೆ ಸುತ್ತಮುತ್ತ ಬರೀ NCA ಒಂದು ಬಿಟ್ಟರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡೋಕ್ಕೆ ಜಾಗ ಇದೆ, ಬಿಟ್ಟರೆ ಎಲ್ಲೂ ಕೂಡ ಅಂಥ ಸ್ಪೇಸ್ ಇಲ್ಲ. ಯಾಕಂದರೆ ಹೃದಯ ಭಾಗದಲ್ಲಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಗ್ರೌಂಡ್ ಬೇಕು ಅಂತ ಹಿಂದಿನಿಂದ ಕೂಡ ಡಿಮ್ಯಾಂಡ್ ಇತ್ತು. ನಿಮಗೆ ಅಹಮದಾಬಾದಿಗೆ ಹೋದರೆ ನರೇಂದ್ರ ಮೋದಿ ಸ್ಟೇಡಿಯಂ ಸುಮಾರು 1.25 ಲಕ್ಷ 1,30,000ಕ್ಕೂ ಹೆಚ್ಚು ಜನ ಕೂರ್ಬೋದು. ಏಡನ್ ಗಾರ್ಡನ್ಸ್ ಅಂತ ಹೋದಾಗಲೂ ಕೂಡ ಅಲ್ಲೂ 70,000 ಜನ ಕೆಪಾಸಿಟಿ ಇದೆ. ಹಾಗಾಗಿ ಬೆಂಗಳೂರಿನಲ್ಲಿ ಅದು ಕೂಡ RCB ಅಂತ ಸಿಕ್ಕಾಪಟ್ಟೆ ಕ್ರೇಜ್ ಇರುವಂಥ ಒಂದು ನಗರದಲ್ಲಿ ಒಂದು ದೊಡ್ಡ ಗ್ರೌಂಡ್ ಬೇಕು ಅಂತ. ಸೊ ಈ ಬಗ್ಗೆ ಸರ್ಕಾರ ಕೂಡ ಒಂದಷ್ಟು ಜಾಗಗಳನ್ನು ನೋಡ್ತಾ ಇತ್ತು, ಎಲ್ಲಿ ಮಾಡೋದು ಏನು ಅಂತ. ಈಗ ಸರ್ಕಾರದ ಕಡೆಯಿಂದ ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದೆ. ಒಂದು ಕಡೆ ನಾವು ಜಾಗ ನೋಡಿದ್ದೀವಿ, ಇನ್ನೇನು ಶುರುವಾಗುತ್ತೆ ಕೆಲಸ ಅಂತ. ಇದಕ್ಕೊಂದು ಮೇನ್ ಕಾರಣ ಕೂಡ ಇದೆ. ಅದೇನು ಅಂತಂದರೆ RCBಯ ಈ ಟ್ರೋಫಿ ಸಂದರ್ಭದಲ್ಲಿ ಏನು ಸೆಲೆಬ್ರೇಷನ್ಸ್ ಏನಾಯಿತು, ಆಗ ಕಾಲು ತುಳಿತಾ ಇತ್ತು, 11 ಮಂದಿ ಪ್ರಾಣ ಕಳ್ಕೊಂಡ್ರು. ಇದೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಆ ಸಂದರ್ಭದಲ್ಲೇ ಈ ಕೂಗು ಹೆಚ್ಚಾಗಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಸಾಕಾಗಲ್ಲ. ಜೊತೆಗೆ ಟಿಕೆಟ್ ರೇಟ್ ಕೂಡ ನಿಮಗೆ ಅಲ್ಲಿ ಜಾಸ್ತಿ ಸೀಟ್ ಇಲ್ಲದೇ ಇರೋದ್ರಿಂದ ಬೇರೆ ರೇಟ್ಗಳನ್ನು ಹೇಳ್ತಾರೆ. IPL ಟೈಮಲ್ಲಂತೂ ನಿಮಗೆ ಟಿಕೆಟೇ ಸಿಗಲ್ಲ, ಅಷ್ಟು ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಈಗ ಒಂದು ದೊಡ್ಡ ಸ್ಟೇಡಿಯಂ ಅಂದರೆ ಇದೆಲ್ಲ ಕ್ಲಿಯರ್ ಆಗುತ್ತೆ. ಒಂದು ದೊಡ್ಡ ಗ್ರೌಂಡ್ ಸಿಗುತ್ತೆ ನಿಮಗೆ, ಜೊತೆಗೆ ಟಿಕೆಟ್ ಸಮಸ್ಯೆ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ಈ ಕಾಲು ತುಳಿತಾ ಇಂಥದ್ದೆಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ. ಇದಕ್ಕೆ ಈಗ ಸರ್ಕಾರ ಒಂದು ಪ್ಲ್ಯಾನನ್ನು ಮಾಡಿದೆ. ಸ್ವತಃ DCM DK ಶಿವಕುಮಾರ್ ಇದರ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಂಡ್ಲವಾಡಿಯಲ್ಲಿ, ಆನೇಕಲ್ ಬಳಿ ಇರುವಂಥ ಇಂಡ್ಲವಾಡಿಯಲ್ಲಿ ಒಂದು ಹೊಸ ಸ್ಟೇಡಿಯಂ ತಲೆ ಎತ್ತುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಸುಮಾರು 80,000 ಕೆಪಾಸಿಟಿ ಇರುವಂಥ ಒಂದು ಗ್ರೌಂಡ್ 75 ಎಕರೆಯಲ್ಲಿ ಸುಮಾರು 2,750 ಕೋಟಿ 2,750 ಕೋಟಿ ವೆಚ್ಚದಲ್ಲಿ ಒಂದು ಗ್ರೌಂಡ್ ಬರ್ತಾ ಇದೆ ಅಂತ. ಸೊ ನಿಮಗೆಲ್ಲ ಒಂದು ಪ್ರಶ್ನೆ ಕಾಡ್ಬೋದು, ಎಲ್ಲಿದು ಇಂಡ್ಲವಾಡಿ ಆನೇಕಲ್ ಬಳಿ ಅಂತಂದರೆ ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಅಂತ. ಸೊ ಅದನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಮೆಜೆಸ್ಟಿಕ್ಕಿಂದ 39 ಕಿಲೋಮೀಟರ್ ಆಗುತ್ತೆ. ಸುಮಾರು ಒಂದು 1.5 ಗಂಟೆ ನಿಮಗೆ ಟ್ರಾಫಿಕ್ ಏನಾದರೂ ನಾರ್ಮಲ್ ಆಗಿದ್ದರೆ. ಇಲ್ಲ ಟ್ರಾಫಿಕ್ ಜಾಸ್ತಿ ಇದೆ ಅಂತಂದರೆ ನಿಮಗೆ ಸುಮಾರು ಒಂದು 2 ಗಂಟೆ ಬೇಕಾಗುತ್ತೆ. ಆನೇಕಲ್ ಒಂದು ರೂಟ್ಗೆ ಇಂಡ್ಲವಾಡಿಗೆ ಹೇಗೆ ಹೋಗ್ತೀರಾ ಅಂತಂದರೆ ಆನೇಕಲ್ಲಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ ಆ ಗ್ರೌಂಡ್ ಬರುತ್ತೆ ಅಂತ ಹೇಳಿದ್ದಾರೆ. ಇದು ಬರೀ ಕ್ರಿಕೆಟಿಂಗ್ ಮಾತ್ರ ಸೀಮಿತವಾಗಿರೋದಿಲ್ಲ. ಯಾರಾದರೂ ಮ್ಯೂಸಿಕ್ ಕನ್ಸರ್ಟ್ ಯಾರಾದರೂ ಹೊರಗಡೆಯಿಂದ ಬಂದರೆ, ಅನಿರುದ್ಧ್ ಅಂತ ಅವ್ರು ಇರ್ಬೋದು, ಇಳಿಯರಾಜ ಬಂದರೆ, ಅಥವಾ ಯಾರಾದರೂ ಫರಾನ್ ಅಖ್ತರ್ ಅಂತ ಅವ್ರು ಬಂದರೆ, ಅವ್ರಿಗೂ ಕೂಡ ಎಡ್ ಶಿರಾನ್ ಅಂತ ವಿದೇಶಿ ಮ್ಯೂಸಿಕ್ ಇವರು ಬಂದರೂ ಕೂಡ ಅಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ಒಂದಷ್ಟು ವೇದಿಕೆಯನ್ನು ಕಲ್ಪಿಸ್ತಾರೆ. ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಲ್ಲಿ, ಒಂದಷ್ಟು ಬಿಸ್ನೆಸ್ಸಲ್ಲಿ ಡೆವಲಪ್ ಮಾಡೋಕ್ಕೂ ಕೂಡ. ಇದು ಆನೇಕಲ್ಲಿಂದ 10 ಕಿಲೋಮೀಟರ್ ದೂರ. ನೀವು ಈ ಕಡೆಯಿಂದ ನೀವು ಈ ಕೂಡ್ಲು ಗೇಟ್ ರೂಟ್ ಇದೆಯಲ್ಲ, ಎಲೆಕ್ಟ್ರಾನಿಕ್ ಸಿಟಿ, ಆ ಕಡೆಯಿಂದ ಹೋಗಿ ನಾರಾಯಣ ಹೃದಯಾಲಯ, ಅಲ್ಲಿಂದ ಜಿಗಣಿಗೆ ಹೋಗಿ ಅಲ್ಲಿಂದ ಹೋಗ್ಬೋದು. ಸೊ ಅಲ್ಲೂ ಕೂಡ ರೂಟ್ ಇದೆ. ಇಲ್ಲ ನಾನು ಕುತ್ನೂರು ಕಡೆಯಿಂದ ಹೋಗ್ತೀನಿ ಅಂತಂದರೆ ಕುತ್ನೂರು ಹೋಗಿ ಬನ್ನೇರುಘಟ್ಟ ರಸ್ತೆ ಏನಿದೆ ಅಲ್ಲಿಂದ ಕೂಡ ನೀವು ಹೋಗಿ ಇಂಡ್ಲವಾಡಿಯನ್ನು ರೀಚ್ ಆಗ್ಬೋದು. ಸೊ ಈ ಥರ ಒಂದು 2 ರೂಟ್ ಇದೆ ನಿಮಗೆ. ಅಂತೂ 1.5 ರಿಂದ 2 ಗಂಟೆ ಬೇಕೇ ಬೇಕು. ಬೆಂಗಳೂರು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇಟ್ಟಿದ್ದಾರೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದು. ನಿಮಗೆ ಏರ್ಪೋರ್ಟ್ ಎಲ್ಲ ನೀವು ನೋಡಿದರೆ ದೇವನಹಳ್ಳಿ ಕಡೆ ಬರುತ್ತೆ, ಸ್ವಲ್ಪ ಈಸಿಯಾಗಲ್ಲಿ ಗೊಂದಲ ಆಗಲ್ಲ ಅಂತ. ಇನ್ನೊಂದು ಕಡೆ ಅಷ್ಟು ದೂರ ನಾವು ಹೋಗಬೇಕಾ? ಫಾರ್ ಎಕ್ಸಾಂಪಲ್ ಯಾರೋ ಯಲಾಂಕದಲ್ಲಿದ್ದಂಥವ್ರು ಅಥವಾ ನೆಲಮಂಗಲ ಕಡೆ ಇರುವಂಥವ್ರು ಇಲ್ಲಿಗೆ ಬರಬೇಕು ನಾವು ಅಂತ ಕೆಲವರು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ಜೊತೆಗೆ ಇನ್ನೊಂದಷ್ಟು ಜನ ಇದು ಬೆಂಗಳೂರಿನ ಅಥವಾ RCBಯ ಏನು ಹೋಮ್ ಗ್ರೌಂಡಾ ಅಥವಾ ತಮಿಳ್ನಾಡಿನ ಹೋಮ್ ಗ್ರೌಂಡಾ, ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಹತ್ರ ಹೋಗಿ ಮಾಡ್ತಿದ್ದೀರಲ್ರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ನಿಮ್ಗೇನು ಅನಿಸುತ್ತೆ? ಇಂಡ್ಲವಾಡಿ 39 ಕಿಲೋಮೀಟರ್ ಮೆಜೆಸ್ಟಿಕ್ಕಿಂದ ದೂರ ಇರೋದು, 1.5 ಗಂಟೆ ಆಲ್ಮೋಸ್ಟ್ ಜರ್ನಿ ಇದೆ. ಕರೆಕ್ಟ್ ಆದಂಥ ಸ್ಪಾಟಾ ಅಥವಾ ಕೆಂಗೇರಿ ಕಡೆ ಏನಾದರೂ ಬರಬೇಕಾಗಿತ್ತಾ, ನೆಲಮಂಗಲ ರೂಟಲ್ಲಿ ಏನಾದರೂ ಮಾಡ್ಬೋದಾಗಿತ್ತಾ ನೀವು ಹೇಳಿ. ಅಥವಾ ಆನೇಕಲ್ ಓಕೆ, ತೊಂದರೆ ಇಲ್ಲ, ಹೊರಗಡೆ ಇದ್ರೇ ಒಳ್ಳೆಯದು ಅಂತ ನಿಮ್ಮ ಒಪಿನಿಯನ್ ಅಂತ. ಸೊ ಹೊಸ ಸ್ಟೇಡಿಯಂ ತಲೆ ಎತ್ತಾ ಇದೆ. ಬಟ್ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಇದನ್ನು, ಯಾವಾಗ ಇದು ಅಂತಿಮ ಒಂದು ಹಂತಕ್ಕೆ ಬರುತ್ತೆ, ಓಪನ್ ಆಗುತ್ತೆ ಅಂತ. ಬಟ್ ಆ ಥರ ಒಂದು ಯೋಚನೆ ಇದೆ. 80,000 ಕೆಪಾಸಿಟಿ ಇರುವಂಥ ಹೊಸ ಸ್ಟೇಡಿಯಂ RCBಗೆ ಬಹುತೇಕ ಅದು ಫೈನಲ್ ಆದರೆ RCBಗೆ ಅದು ಹೋಮ್ ಗ್ರೌಂಡ್ ಆಗುತ್ತೆ. ಸೊ ಇಂಡ್ಲವಾಡಿಯ ಈ ಹೊಸ ಸ್ಟೇಡಿಯಂ ಕಾನ್ಸೆಪ್ಟ್ ಬಗ್ಗೆ ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.